ಖಾಸಗಿ ಇಂಜಿನಿಯರ್ಗಳ ನೇಮಕಕ್ಕೆ ಜಲಮಂಡಳಿ ಯತ್ನ ನಡೆಸ್ತಾ ಇರುವ ಆರೋಪ ಕೇಳಿಬಂದಿದೆ. ಹೊರಗುತ್ತಿಗೆ ಆಧಾರದ ಮೇಲೆ 60 ಎಂಜಿನಿಯರ್ಗಳ ನೇಮಕಕ್ಕೆ ಟೆಂಡರ್ ಕರೆಯಲಾಗಿದ್ದು, ಜಲಮಂಡಳಿ ಟೆಂಡರ್ ಹಿಂದೆ ಖಾಸಗಿ ಮಾಫಿಯಾ ಇದೆ ಅನ್ನೋ ಪ್ರಶ್ನೆ ಮೂಡಿದೆ. 60 ಎಇ, ಜೆಇ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಇಂಜಿನಿಯರ್ಗಳ ನೇಮಕ ಮಾಡಿಕೊಳ್ತಾ ಇದ್ದು, ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ನಿರ್ಧಾರಕ್ಕೆ ಮಂಡಳಿಯಲ್ಲಿ ಆಕ್ಷೇಪ ವ್ಯಕ್ತ ಆಗಿದೆ. ಇತಿಹಾಸದಲ್ಲಿ ಯಾವತ್ತೂ ಖಾಸಗಿ ಇಂಜಿನಿಯರ್ಗಳ ನೇಮಕ ಆಗಿರಲಿಲ್ಲ. ಮೊದಲ ಬಾರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಎಇ, ಜೆಇ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಇಂಜಿನಿಯರ್ಗಳ ಕೊರತೆ ನೆಪವೊಡ್ಡಿ ಎಇ, ಜೆಇ ನೇಮಕ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಗಳಲ್ಲೂ ಹೊರಗುತ್ತಿಗೆ ಆಧಾರದ ಮೇಲೆ ಎಇ, ಜೆಇ ನೇಮಕ ಇಲ್ಲ. ಇಂಜಿನಿಯರ್ ಅಗತ್ಯ ಇದ್ರೆ ಎರವಲು ಆಧಾರದ ಮೇಲೆ ನೇಮಕ ಪದ್ಧತಿ ಮಾಡಲಿ, ಆದರೆ ಜಲಮಂಡಳಿ ವಾಮ ಮಾರ್ಗದಲ್ಲಿ ಎಇ, ಜೆಇ ನೇಮಕ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ದಾರಿಯಲ್ಲಿ ಸಿಕ್ಕ ಹಣವನ್ನ ಮರಳಿಸಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ದಯಾನಂದ್ ಈ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರೈತ ಗೌಡಪ್ಪ ಪಾಟೀಲ್ 1,47,000 ರೂಪಾಯಿ ಹಣವನ್ನ ದಾರಿಯಲ್ಲಿ ಕಳ್ಕೊಂಡಿದ್ರು. ಹತ್ತಿ ಬೆಳೆ ಮಾರಾಟ ಮಾಡಿ ಮನೆಗೆ ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ಹಣವನ್ನ ಕಳ್ಕೊಂಡಿದ್ರು. ದಾರಿಯಲ್ಲಿ ಹೋಗ್ತಾ ಇದ್ದ ಕಾನ್ಸ್ಟೇಬಲ್ ದಯಾನಂದ್ ಅವರಿಗೆ ಈ ಹಣ ಸಿಕ್ಕಿದೆ. ಪಿಐ ಉಮೇಶ್ ನಾಯಕ ನೇತೃತ್ವದಲ್ಲಿ ರೈತ ಗೌಡಪ್ಪ ಅವರಿಗೆ ಹಣವನ್ನು ಮರಳಿಸಿದ್ದು, ಸುರಪುರ ಪೊಲೀಸರ ಮಾನವೀಯ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.